ಕೃಪೆ ಭಾಗ 4. ಎಫೆಸದವರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ. ನೋಡಿ, ರಕ್ಷಣೆ ಅಂತ ಬರೋದಕ್ಕಿಂತ ಮುಂಚೆ ದೇವ್ರ ವಾಕ್ಯ ಹೇಳುತ್ತೆ, ಆತನ ಕೃಪಾತಿಶಯ ಅಂದರೆ ದೇವರ ಕೃಪೆಯನ್ನು ತೋರಿಸಬೇಕು. ಅಂದರೆ ರಕ್ಷಣೆಯಲ್ಲಿ ಮಾತ್ರನೇ ದೇವ್ರು ತೋರ್ಸೋಕ್ಕಾಗೋದು. ದೇವರು ಆರಂಭಿಸಿದ್ರು ನಾವು ಮುಗಿಸ್ಬೇಕು ಅನ್ನೋ ಒಂದು ತಪ್ಪಾದ ಯೋಚನೆ ನಮ್ಮೊಳಗಡೆ ಇದೆ. ದೇವರು ಆರಂಭಿಸಿದ್ರು ದೇವರೇ ಮುಗಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವೇನು ಅನ್ಕೊತೀವಿ ಅಂದರೆ, ದೇವರು ಕೃಪೆಯಲ್ಲಿ ಆರಂಭಿಸ್ಬಿಟ್ರು ಮುಗಿಸೋದು ಯಾರ ಕೈಲೈತೆ? ನಮ್ಮ ಕೈಲೈತೆ ಅನ್ಕೊತೀವಿ. ಇಲ್ಲ, ಆರಂಭಿಸಿದಾತನು ಮುಗಿಸುವಾತನು. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ದೇವರು ಕರೆದು ರಕ್ಷಣೆ ಎಂಬ ಪ್ರಾಜೆಕ್ಟನ್ನು ಆರಂಭಿಸಿದ್ದಾರೆ ಅಂದರೆ, ನಿಮ್ಮನ್ನು ಪರಲೋಕದಲ್ಲಿ ಸೇರಿಸೋವರೆಗೂ ಇನ್ಚಾರ್ಜ್ ಯಾರ್ದು ಗೊತ್ತಾ? ನಮ್ದಲ್ಲ, ದೇವ್ರದು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಕರೆದಾತನು ನಂಬಿಗಸ್ತನು. ಎಲ್ಲರೂ ಹೇಳಿ. ಇದು ಒಂದು ನಮ್ಗೆ ಗೊತ್ತಾದರೆ ನೆಮ್ಮದಿಯಾಗಿ ಮಲ್ಕೊತೀವಿ. ಹೋಗಿ ಚೆನ್ನಾಗಿ ನೆಮ್ಮದಿಯಾಗಿ ಮಲ್ಕೊತೀವಿ. ನಮ್ಗೆ ಇದು ಗೊತ್ತಿಲ್ಲದಿರೋವರೆಗೂ ನಾವು ಹೋಗಿ ತಲೆ ಹೊಡ್ಕೊಬೇಕು. ಅಯ್ಯೋ, ಹೇಗಾದರೂ ಮಾಡಿ ನಾನು ಪರಲೋಕಕ್ಕೆ ಹೋಗ್ಬೇಕು, ಹೇಗಾದರೂ ಮಾಡಿ ರಕ್ಷಣೆಯನ್ನು ಕಾಪಾಡ್ಕೊಬೇಕು. ಅನೇಕ ಬೋಧಕರು ಈ ರೀತಿ ಹೇಳ್ತಾರೆ, ರಕ್ಷಣೆಯನ್ನು ನೀನು ಕಾಪಾಡಿಕೋ. ರಕ್ಷಣೆಯನ್ನು ಮಾಡ್ಕೊಬೇಕಂತೆ? ಈ ಜನ್ಮಕ್ಕೆ ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ನನ್ನ ಕೈಲಿ ಜವಾಬ್ದಾರಿ ಕೊಟ್ಬಿಟ್ರೆ ಕಾಪಾಡ್ಕೊತ ಒಂದೊಂದು ದಿನವೂ ನನಗೆ ಭಯ ಆಗ್ತಾ ಇರ್ತಿದ್ದೆ. ಅಯ್ಯೋಯ್ಯೋ, ನನ್ನ ಕೈಲಿ ಕಾಪಾಡ್ಕೊಳ್ಳೋಕ್ಕಾಗುತ್ತೋ ಗೊತ್ತಿಲ್ವೇ, ಇವತ್ತು ಯೋಚನೆಯಲ್ಲಿ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ನಾನು ಎಲ್ಲೋ ಬಿದ್ದೋಗಿರೋ ಥರ ಐತೆ, ನಾನು ಸರಿಯಾಗಿ ಪ್ರಾರ್ಥನೆ ಮಾಡಿಲ್ಲ, ನಾನು ಸರಿಯಾಗಿ ಉಪವಾಸ ಎತ್ತಿಲ್ಲ, ನಾನು ಸರಿಯಾಗಿ ನನ್ನ ಕೈಲಿ ಕಾಪಾಡ್ಕೊಳ್ಳೋಕ್ಕಾಗುತ್ತಾ? ಅವಾಗವಾಗ ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ. ರಕ್ಷಣೆಯನ್ನು ನಾವೇನು ಮಾಡ್ಕೊಬೇಕು? ಪರೀಕ್ಷಿಸಬೇಕಾಗುತ್ತೆ. ಅಂದರೆ ನನ್ನ ಕೈಲಿ ಜವಾಬ್ದಾರಿ ಇರೋದ್ರಿಂದ ನಾನು ದಿನೇ ಪರೀಕ್ಷಿಸ್ಕೊಬೇಕು. ಆದರೆ ದೇವರ ಕೈಯಲ್ಲೆಲ್ಲ ಐತೆ. ದೇವರು ರಕ್ಷಣೆಯನ್ನು ಕೊಟ್ಟರು, ದೇವರೇ ಆರಂಭಿಸಿದ್ರು, ದೇವರೇ ಮುಗಿಸ್ತಾರೆ ಅಂದಾಗಲೇ ನಾವೇನು ಮಾಡೋಕ್ಕಾಗೋದು? ವಿ ಕ್ಯಾನ್ ಎಂಟರ್ ಇನ್ ಟು ದ ರೆಸ್ಟ್. ಫಿಲಿಪ್ಪಿಯವರಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ. ಪೌಲನಿಗೆ ಭರವಸೆ ಇತ್ತು. ಏನು ಗೊತ್ತಾ? ಕರೆದಾತನ ನಂಬಿಕೆಸ್ತನು. ಇವತ್ತು ನಮ್ಗೆ ಆ ಭರವಸೆ ಐತಾ? ಇಲ್ಲ. ಎಲ್ಲರೂ ಏನು ಹೇಳ್ತಾರೆ? ನೀನೇ ಕಾಪಾಡ್ಕೋ, ನೀನೇ ರಕ್ಷಣೆಯನ್ನು ಕಾಪಾಡ್ಕೋ, ನೀನೇ ರಕ್ಷಣೆಯನ್ನು ಕಾಪಾಡ್ಕೋ. ದೇವ್ರ ವಾಕ್ಯ ಹೇಳುತ್ತೆ, ಪೌಲನ್ ಈ ರೀತಿ ಹೇಳ್ತಾನೆ, ಕರೆದಾತನು ನಿನ್ನನ್ನು ಕಾಯ್ತಾನೆ ಅಂತ ನನಗೆ ಭರವಸೆ ಐತೆ. ಇವತ್ತೆಲ್ಲ ಪಾಸ್ಟರ್ಗೂ ಇಂಥ ಒಂದು ಭರವಸೆ ಇರಬೇಕಷ್ಟೇ. ಎಲ್ಲ ಬೋಧಕರಿಗೆ ಏನಿರಬೇಕು? ಭರವಸೆ ಇರಬೇಕು. ನಾವು ಒಂದು ವಿಶ್ವಾಸಿನ ನೋಡಿ ನಾವೇನು ಹೇಳ್ತೀವಿ ಗೊತ್ತಾ? ಇದು ಕಡೆವರೆಗೂ ಹೋಗುತ್ತೋ ಇಲ್ಲೋ ಸ್ವಲ್ಪ ಡೌಟೇ. ಯಾಕಂದರೆ ಒಂದು ದಿವಸ ಬರುತ್ತೆ, ಒಂದು ದಿವಸ ಬರಲ್ಲ. ಇದು ಸರಿಯಾಗಿ ಪರಿಶುದ್ಧವಾಗಿಲ್ಲ. ನಾವೇನು ಲೆಕ್ಕ ಮಾಡ್ತೀವಿ ಅಂದರೆ, ಒಬ್ಬರನ್ನ ನೋಡಿ, ಅವರ ನಡವಳಿಕೆಗಳನ್ನು ನೋಡಿ ನಾವು ಲೆಕ್ಕ ಮಾಡ್ತೀವಿ. ಇವ್ರ ಕಡೆವರೆಗೂ ಪರಲೋಕಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ವಲ್ಲ ಅಂತ ನಮಗೆ ಸ್ವಲ್ಪ ಸಂದೇಹ ಬರುತ್ತೆ. ಆದರೆ ಪೌಲನಿಗೆ ಪೂರ್ಣ ಭರವಸೆ ಇತ್ತು. ಯಾಕೆ ಗೊತ್ತಾ? ಜನರ ನಡವಳಿಕೆಗಳನ್ನು ನೋಡಿ ಅಲ್ಲ, ಕರೆದಾತನು ಎಂಥವನಂತ ಪೌಲನಿಗೆ ಗೊತ್ತಿತ್ತು. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನ ಮೇಲೆ ನಿಮ್ಮ ಮೇಲೆ ಗ್ಯಾರಂಟಿ ಇಲ್ಲ, ಕರೆದಾತನ ಮೇಲೆ ಗ್ಯಾರಂಟಿ ಐತೆ. ಯಾವುದಾದ್ರೂ ಒಂದು ವಸ್ತು ತೊಗೊಂಡ್ರೆ ಗ್ಯಾರಂಟಿ ಐತೆ, ಒಂದು ಫ್ಲಾಸ್ಕ್ ತೊಗೊಂಡ್ರೆ ಗ್ಯಾರಂಟಿ ಐತೆ, ವ್ಯಾರಂಟಿ ಐತೆ, ಒಂದು ಅಯನ್ ಬಾಕ್ಸ್ ತೊಗೊಂಡ್ರೆ ವ್ಯಾರಂಟಿ ಐತೆ. ಆದರೆ ನಮಗೂ ನಿಮಗೆ ವ್ಯಾರಂಟಿನೇ ಇಲ್ಲ. ಯಾಕಂದರೆ ಇವತ್ತು ಹಿಂಗಿರ್ತೀವಿ, ನಾಳೆ ಹೆಂಗಿರ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ನನಗೂ ನಿಮಗೂ ವ್ಯಾರಂಟಿ ಇಲ್ಲ, ಆದರೆ ನಮ್ಮನ್ನು ಕರೆದಾತನ ಮೇಲೆ ನಮ್ಗೆ ಗ್ಯಾರಂಟಿ ಐತೆ. ಪ್ರೈಸ್ ದಿ ಲಾರ್ಡ್ ಹೇಳಲ್ವಾ? ಆಮೆನ್. ಇವತ್ತು ನಿಮ್ಮನ್ನೆಲ್ಲ ನೋಡಿ ನನಗೆ ಒಂದು ಗ್ಯಾರಂಟಿ, ಅಪ್ಪ ಇವರೆಲ್ಲ ತುಂಬ ಒಳ್ಳೆಯ ವಿಶ್ವಾಸಿಗಳಂತ ಗ್ಯಾರಂಟಿ ಕೊಡೋಕ್ಕಲ್ಲ, ಆದರೆ ನಿಮ್ಮನ್ನು ಕಡೆವರೆಗೂ ನಡೆಸ್ತಾನೆ ಅಂತ ಕರೆದಾತನ ಮೇಲೆ ನನಗೆ ಗ್ಯಾರಂಟಿ ಐತೆ. ಪೌಲನಿಗೆ ಅಂತ ಒಂದು ಗ್ಯಾರಂಟಿ ಇತ್ತು. ಫಿಲಿಪ್ಪೆ ಸಭೆಯವರಿಗೆ ಪೌಲನು ಈ ರೀತಿ ಹೇಳ್ತಾನೆ, ನಿಮ್ಮನ್ನು ಕರೆದಾತನು ಕಡೆಯವರೆಗೂ ಕಾಪಾಡುವನೆಂದು ಭರವಸೆ ನನಗಿದೆ. 2 ತಿಮೊಥೆಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯ. ಇಂಗ್ಲೀಷಲ್ಲಿ, ಫಾರ್ ಐ ನೋ whom I have believed and persuaded that he is able. He is able. Who is able? So don't talk about your ability, talk about his ability. ಯೂದನು ಬರೆದ ಪುಸ್ತಕ 24ನೇ ವಾಕ್ಯ. ನಾವು ಬೀಳದಾಗೆ ನಮ್ಮನ್ನು ಕಾಪಾಡುವಂಥ ದೇವರು.
ನಾವು ಕೇಳ್ಬೋದು, ಪಾಸ್ಟರ್ ಯಾರು ಕ್ರೈಸ್ತರು ಬೀಳೋದೇ ಇಲ್ವಾ, ರಕ್ಷಣೆ ಹೊಂದಿರೋರು ಬೀಳೋದೇ ಇಲ್ವಾ? ಅದೇ ಒಂದು ಉದಾಹರಣೆ ಹೇಳಿದೆ. ನೋಹನು ಒಳಗಡೆ ಆ ನಾವೇ ನೋವನ್ನು ನೋಡಿ ನಾವೇನು ಕಟ್ತಾನೆ, ಅಲ್ಲಿ ಎಷ್ಟೋ ಅಲೆಗಳು ಆ ನಾವೆಗೆ ವಿರುದ್ಧವಾಗಿ ಬೀಳುತ್ತೆ. ಆ ನಾವೇ ಹಾಗೆ ಹೀಗೆ ಅಲ್ಲಾಡಿದ್ರು ಒಳಗಡೆ ಬಿದ್ದರೆ ಎಲ್ಲಿ ಬೀಳ್ತಾರೆ? ಒಳಗಡೆ ಇರೋರು ಬಿದ್ದರೆ ಎಲ್ಲಿ ಬೀಳ್ತಾರೆ? ಒಳಗಡೆನೇ ಬೀಳಬೇಕು. ಅದೇ ರೀತಿ ರಕ್ಷಣೆ ಹೊಂದಿರೋರು ಬಿದ್ದರೂ ದೇವರ ಹಸ್ತದೊಳಗಡೆ ಬೀಳ್ತಾರೆ ಹೊರತು ಹಸ್ತದಿಂದ ಆಚೆ ಬೀಳಲ್ಲ. ನಿಮ್ಮನ್ನು ಕರೆದಾತನು, ನಿಮ್ಮನ್ನು ರಕ್ಷಿಸಿದಾತನು, ಕಡೆವರೆಗೂ ನಿಮ್ಮನ್ನು ಕಾಯೋದಕ್ಕೆ ಆತನು ಶಕ್ತನು. ಯಾಕೆ ಇದನ್ನು ದೇವ್ರು ಮಾಡಬೇಕು? ಇಷ್ಟೆಲ್ಲ ದೇವ್ರು ನಮ್ಗೆ ಯಾಕೆ ಮಾಡಬೇಕು? ಬಿಕಾಸ್ ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ ಅಂತ ದೇವರು ವಾಕ್ಯ ಹೇಳುತ್ತೆ. ದೇವರಿಗೆ ಪ್ರೀತಿ ಐತೆ ಅಂತ ಇಲ್ಲ, ದೇವರೇ ಪ್ರೀತಿ. ಯೋಹಾನನಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 1ನೇ ವಾಕ್ಯ. ಆತನ ಪ್ರೀತಿ ಹೇಗೆ ಪ್ರಕಟವಾಗುತ್ತೆ ಅಂತ ನೋಡೋಣ. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ಏನಕ್ಕೆ? ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಪ್ರೀತಿಸ್ತಾನೇ ಇರಬೇಕು ಅಂತ. ಗಾಡ್ ಈಸ್ ಲವ್. ಟು ಶೋ ಈಸ್ ಎಕ್ಸೀಡಿಂಗ್ ಗ್ರೇಸ್, ಟು ಶೋ ಈಸ್ ಎಕ್ಸೀಡಿಂಗ್ ಲವ್, ಈ ಸೇವ್ಡ್ ಅಸ್. ಆತನ ಕೃಪೆಗೆ ಉಸಿರಿರುವ ದಿನವೆಲ್ಲ ಮಾಡುವೆ ಆರಾಧನೆ. ನೋಡಿ, ದೇವರ ಪ್ರೀತಿಯು ಕರುಣೆಯು ನಮಗೆ ಗೊತ್ತಾಗ್ತಾ 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 ಆರಾಧನೆಗಳು ವ್ಯತ್ಯಾಸವಾಗಿರುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರು ಎಷ್ಟು ಒಳ್ಳೆಯವರು ಅಂತ ನಮ್ಗೆ ಗೊತ್ತಾದರೆ ಮಾತ್ರನೇ ದೇವರನ್ನು ಪೂರ್ಣ ಹೃದಯದಿಂದ ಆರಾಧನೆ ಮಾಡೋದಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೌದು, ಹೃದಯದ ತುಂಬ ಅದನ್ನು ಬಿಟ್ಟರೆ ಈ ಲೋಕವೆಲ್ಲ ಎಲ್ಲೂ ಸಿಗಲಿಲ್ಲ. ಈಗ ಯೋಹಾನನ ಬರೆದ ಪುಸ್ತಕ 13:1 ಓದಿದ್ವಾ? ದೇವರು ಪ್ರೀತಿ ಸ್ವರೂಪನು. ಪಸ್ಕಾ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ, ಲೋಕದಲ್ಲಿರುವ ತನ್ನವರನ್ನು ಗದರಿಸಿ, ಲೋಕದಲ್ಲಿರುವ ತನ್ನವರನ್ನು ಒಡೆದು. ಏನಕ್ಕೆ ದೇವ್ರ ಲೋಕಕ್ಕೆ ಬಂದಿದ್ದು? ಪ್ರೀತಿಸಿ. ಎಲ್ಲರೂ ಹೇಳಿ, ಪ್ರೀತಿಸೋದಕ್ಕಾಗಿಯೇ ದೇವ್ರ ಲೋಕಕ್ಕೆ ಬರ. ಅದಕ್ಕೇ ದೇವರೇ ನಿಮ್ಮನ್ನು ಕರೆದಿದ್ದು, ದೇವರೇ ನಿಮ್ಮನ್ನು ಚೂಸ್ ಮಾಡಿದ್ದು, ದೇವರೇ ನಿಮಗೆ ರಕ್ಷಣೆ ಕೊಟ್ಟಿದ್ದು, ದೇವರೇ ಕಡೆವರೆಗೂ ನಿಮ್ಮನ್ನು ಕರ್ಕೊಂಡು ಹೋಗೋದು. ಬಿಕಾಸ್ ಈ ಆಸ್ ಟುಕ್ ದಟ್ ಪಾರ್ಟ್. ಆ ಪ್ರಾಜೆಕ್ಟ್ನ ದೇವರೇ ಎತ್ಕೊಂಡಿದ್ದು. ಇನ್ನೊಂದು ವಾಕ್ಯ, ರೋಮಪುರದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯ. ದೇವ್ರು ನಮ್ಮ ಮೇಲೆ ಯಾವಾಗ ಪ್ರೀತಿ ಇಟ್ರಂತೆ? ಹೇಳಿ, ದೇವ್ರು ನಮ್ಮ ಮೇಲೆ ಯಾವಾಗ ಪ್ರೀತಿ ಇಟ್ರಂತೆ? ಆಗಲೇ ಕುಡಿತಾ ಇದ್ವಲ್ಲ, ಕುಡ್ಕೊಂಡು ಅಲ್ಲಿ ಇಲ್ಲಿ ಕೆಳಗಡೆ ಬಿದ್ದಾಗಲೇ ದೇವ್ರು ನಮ್ಮ ಮೇಲೆ ಪ್ರೀತಿ ಇಟ್ಬಿಟ್ರಂತೆ. ಆಗಲೇ ಹೊಗೆ ರೌಂಡಿಗೆ ಬಿಡ್ತಾ ಇದ್ದಾಗಲೇ ದೇವ್ರ ಪ್ರೀತಿ ಇಟ್ಬಿಟ್ರಂತೆ. ಹೊಗೆ ಹೆಂಗೆ ಬಿಡೋದು? ಹಿಂಗೆ ಎಳಿದು ಬಿಟ್ಟರೆ ಹೆಂಗೆ ಹೋಗ್ತೈತೆ? ರೌಂಡಿಗೆ ಸರ್. ಕೆಲವರು ಹೇಳ್ತಾರೆ ಹಂಗೆ ರೌಂಡ್. ಆಗಲೇ ದೇವ್ರು ನಿನ್ನನ್ನು ಪ್ರೀತಿಸ್ಬಿಟ್ರು. ಪ್ರೈಸ್ ದಿ ಲಾರ್ಡ್. ನೀನು ಅವಾಗ ರೌಡಿ ಆಗಿದ್ದಾಗ, ಕೇಡಿ ಆಗಿದ್ದಾಗ, ದೇವರು ಯಾರು ಅಂತಲೇ ನಿನಗೆ ಗೊತ್ತಿಲ್ಲದೆ ಇದ್ದಾಗಲೇ ದೇವರು ನಿನ್ನನ್ನು ಪ್ರೀತಿಸ್ಬಿಟ್ರು. ಇಂಥ ಪ್ರೀತಿ ಮಾಡಿದಂತೆ ದೇವರು ನಿನ್ನನ್ನು ಅರ್ಧದಲ್ಲಿ ಹೇಗಪ್ಪ ಬಿಟ್ಟುಬಿಡ್ತಾರೆ? ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಿ ಡಿಮಾನ್ಸ್ಟ್ರೇಟೆಡ್ ಹಿಸ್ ಲವ್ ಆನ್ ಅಸ್. ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ರೆ, ಮಕ್ಕಳಾಗಿದ್ದ ಮೇಲೆ ದೇವರು ಎಷ್ಟು ನಮ್ಮ ಮೇಲೆ ಪ್ರೀತಿ ಇಡಲ್ಲ ಹೇಳಿ?
ವಾವ್. ಪಾಪಿಗಳಾಗಿದ್ದಾಗಲೇ ದೇವ್ರ ಪ್ರೀತಿ ನಮ್ಮ ಮೇಲಿತ್ತು ಅಂದರೆ, ಈಗ ರಕ್ಷಣೆ ಹೊಂದಿ ಅಪ್ಪ ಅಂತ ಕರಿತೀವಲ್ಲ, ಈಗ ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಎಲ್ಲೋಗ್ಬಿಡುತ್ತೆ. ನಮಗೆ ಭಯ ಬರೋದಕ್ಕೆ ಕಾರಣ ಏನು ಗೊತ್ತಾ? ರಕ್ಷಣೆಯನ್ನು ನೀನು ಕಾಪಾಡ್ಕೊಬೇಕು ಕಡೆವರೆಗೂ. ಪರಲೋಕಕ್ಕೆ ಹೋಗ್ತೀಯ ಇಲ್ವಾ ಒಂದ್ಸತಿ ನೋಡ್ಕೊ ನೀನು ಅಂದಾಗಲೇ ನಮ್ಗೆ ಸ್ವಲ್ಪ ಭಯ ಬಂದ್ಬಿಡ್ತೈತೆ. ಹೌದು ಅವೋ ಪಾಪ, ನಾನು ಹೆಂಗೆ ಪರಲೋಕಕ್ಕೆ ಹೋಗೋದು ಗೊತ್ತಿಲ್ವಲ್ಲ. ಸರಿ, ನೀನು ಪರಲೋಕಕ್ಕೆ ಹೋಗ್ಬೇಕಂದ್ರೆ 21 ದಿವಸ ಫಾಸ್ಟಿಂಗ್ ಎತ್ತಬೇಕು, 41 ದಿವಸ ನೀರು ಕುಡಿಬಾರ್ದು. ಈ ಥರ ಎಲ್ಲ ಹೇಳಿದ್ಕೆ ನಾವೇನು ಮಾಡ್ತೀವಿ? ಉಪವಾಸ ಎತ್ಕೊಂಡು ಹೇಗಾದರೂ ಪರಲೋಕಕ್ಕೆ ಹೋಗಬೇಕಲ್ಲ ಅಂತ ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ನೋಡಿ, ಅಲ್ಲೇ ಭಯ ಬರೋದು. ನಾನು ಹೇಳ್ತೀನಿ ಅಂದರೆ, ಪೌಲನಿಗಿದ್ದಂಥ ನಿಶ್ಚಯ ನಮ್ಮೊಳಗಡೆ ಬರಬೇಕು. ಏನು ನಿಶ್ಚಯ? ಕರೆದಾತನು ನಂಬಿಗಸ್ತನು. ನೋಡಿ, 6ನೇ ವಾಕ್ಯದಿಂದ ಓದಿ. ಚೆನ್ನಾಗಿ ತಿಳ್ಕೊಳ್ಳಿ. ಯಾರಿಗೋಸ್ಕರ ಪ್ರಾಣ ಕೊಟ್ರಂತೆ? ಭಕ್ತರಿಗೋಸ್ಕರ ಪ್ರಾಣ ಕೊಟ್ಟನು. ಅದನ್ನು ತಿಳ್ಕೊಂಡ್ರೆ ಸರಿ. ಓದಿ ಬ್ರದರ್, ಇನ್ನೊಂದ್ಸತಿ ಓದಿ. ನಿಮ್ಮ ಕ್ಲೀನಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಶಕ್ತರಾಗಿದ್ದು ನಾವೆಲ್ಲ ಶಕ್ತಿವಂತರಾಗಿದ್ದಾಗ ಅಲ್ಲ. ಇಲ್ಲ, ನಾವು ಶಕ್ತಿವಂತರಾಗಿದ್ದಾಗಲ್ಲ. ಯಾವಾಗ? ಅಶಕ್ತರಾಗಿದ್ದಾಗ. ಭಕ್ತರಿಗೋಸ್ಕರ ಪ್ರಾಣ ಕೊಟ್ಟನು. ಯಾರಿಗೋಸ್ಕರ ಪ್ರಾಣ ಕೊಟ್ಟನು? ಭಕ್ತರಿಗಲ್ಲ, ಭಕ್ತಿಹೀನರಿಗೆ. ಪ್ರೈಸ್ ದಿ ಲಾರ್ಡ್. ಏನ್ರಿ ದೇವ್ರ ಪ್ರೀತಿ? ಎಲ್ಲರೂ ಹೇಳ್ತಾರೆ, ಎಲ್ಲರೂ ಭಕ್ತರಾಗಿದ್ದರೆ ಅಲ್ಲೇಲೂಯಾ ಅಂತ ರಾತ್ರಿ ಹಗಲು ಆಡ್ತಾ ಇದ್ರೆ ದೇವ್ರ ಪ್ರೀತಿ ಇರ್ತೈತೆ ಅಂತ. ದೇವ್ರ ವಾಕ್ಯ ಹೇಳುತ್ತೆ, ಭಕ್ತಿಹೀನರಾಗಿದ್ದಾಗಲೇ ದೇವ್ರು ನಿನ್ನನ್ನು ಪ್ರೀತಿ ಮಾಡಿಬಿಟ್ರಯ್ಯ. ಪಾಪಿಗಳಾಗಿದ್ದಾಗಲೇ ದೇವ್ರು ನಿನ್ನ ಮೇಲೆ ಪ್ರೀತಿ ಇಟ್ಬಿಟ್ರು. ಓ ಮೈ ಗಾಡ್. ನೀತಿವಂತರಿಗೋಸ್ಕರ 7ನೇ ವಾಕ್ಯ. ಉಪಕಾರ ಮಾಡಿದ್ರೆ ಇನ್ನೊಂದು ಉಪಕಾರ ಸಿಗುತ್ತೆ ಅಂತಲೇ ನಾವು ಮಾಡೋದು. ಆದರೆ ದೇವರು ನಮ್ಮ ಹತ್ರ ಏನು ಬರಲ್ಲ ಅಂತ ಗೊತ್ತು, ನಾವು ಟೋಟಲಿ ವರ್ಸ್ಟ್ ಅಂತ ಗೊತ್ತಾಗಿದ್ರೂ ದೇವರು ನಮ್ಮನ್ನು ಔತಣಕ್ಕೆ ಕುಂಡ್ರಿಸಿದ್ದಾರೆ. ದಟ್ ಈಸ್ ಕಾಲ್ಡ್ ಗ್ರೇಟ್ ಲವ್ ಆಫ್ ಗಾಡ್. ಆಮೆನ್. ನಿಮಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. 9ನೇ ವಾಕ್ಯ. ಈಗ ದೇವರ ಕೋಪ ನಮ್ಮ ಮೇಲೆ ಇಲ್ಲವೇ ಇಲ್ಲ. ದೇವರು ನಿಮ್ಮ ಮೇಲೆ ಕೋಪವಾಗಿದ್ದಾರೆ. ಹುಷಾರಾಗಿರು. ಇದೆಲ್ಲ ಒಂದು ನಿಶ್ಚಯನಾ? ಕಾನ್ಫಿಡೆನ್ಸಾ? ದೇವರು ನಿಮ್ಮ ಮೇಲೆ ಕೋಪವಾಗಿದ್ದಾರೆ, ದೇವ್ರ ಹತ್ರ ಹುಷಾರಾಗಿರಿ, ದೇವ್ರ ಹತ್ರ ಆಟ ಆಡಬೇಡಿ. ಇದೆಲ್ಲ ಒಂದು ಪ್ರಸಂಗನ? ಇಲ್ಲಿ ಪೌಲನ್ ಹೇಳ್ತಾನೆ ನೋಡಿ, ನಿಜವಾದ ಪ್ರಸಂಗ ಯಾವುದು ಗೊತ್ತಾ? ಬೈ ಹಿಮ್ ವಿಲ್ ವಿ ಬಿ ಸೇವ್ಡ್ ಬೈ ಹಿಮ್ ಫ್ರಮ್ ಗಾಡ್ಸ್ ಆಂಗರ್. ಅಂದ್ರೆ ದೇವರ ಕೋಪ ನಮ್ಮ ಮೇಲೆ ಇಲ್ಲವೇ ಇಲ್ಲ. $100% ಗ್ಯಾರಂಟಿ. No anger of God on us. 100% ಗ್ಯಾರಂಟಿ. ವಿಶ್ವಾಸಿಗಳೇ, ಎಷ್ಟು ಪರ್ಸೆಂಟ್ ಗ್ಯಾರಂಟಿ? 90% ಗ್ಯಾರಂಟಿ. 10% ನಿಮ್ಮದು. ಇವತ್ತಿರೋ ಪ್ರಸಂಗಗಳು ಹೇಗಿದೆ? 90% ದೇವ್ರದ್ದು, ಇನ್ನು 10% ಯಾರ ಕೈಲಿ ಐತೆ? ನಿಮ್ಮದು ಅಂತಾರೆ. ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ 100% ಗ್ಯಾರಂಟಿ. ಇನ್ನು ಮೇಲೆ ದೇವರ ಕೋಪ ನಿನ್ನ ಮೇಲೆ ಇಲ್ಲವೇ ಇಲ್ಲ. ನೋ ಚಾನ್ಸ್ ಅಟ್ ಆಲ್. ದೇವ್ರು ನಿನ್ನ ಮೇಲೆ ಕೋಪವಾಗಿ ಇಲ್ಲವೇ ಇಲ್ಲ, ಇರೋದು ಇಲ್ಲ. ದಿಸ್ ಈಸ್ ಕಾಲ್ಡ್ ಗ್ರೇಸ್. ಎಕ್ಸ್ಪ್ಲೈನ್ ಮಾಡೋದಕ್ಕೇನೆ ನನಗೆ ಅಷ್ಟು ಖುಷಿ ಆಗ್ತಾಯಿದೆ ಅಂದರೆ ದೇವ್ರ ಪ್ರೀತಿನ ಅಷ್ಟು ಖುಷಿ ಆಗ್ತಾಯಿತ್ತು. ನಮ್ಮ ದೇವ್ರು ಎಷ್ಟು ಒಳ್ಳೆಯವರು ಅಂತ ಹೇಳೋದಕ್ಕೆ ನಾನು ಖುಷಿ ಪಡ್ತೀನಿ, ಹೆಮ್ಮೆ ಪಡ್ತೀನಿ. ಇದಕ್ಕಾಗಿ ದೇವ್ರು ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಕ್ಕೆ, ಈ ಅಪಾಯಿಂಟ್ಮೆಂಟ್, ಈ ಕೆಲಸಕ್ಕಾಗಿ ನಾನು much more than having now been justified by his blood, we shall be saved from wrath through him. No anger of God on us. ದೇವರ ಕೋಪ ನಮ್ಮ ಮೇಲೆ ಇಲ್ಲವೇ ಇಲ್ಲ. Oh, God is good. God is good. ನೋಡಿ, ಚರ್ಚ್ ಆನ್ ಫೈರ್ ಇವಾಗ. ಇವಾಗ ಚರ್ಚ್ ಹೆಂಗಿದೆ ಗೊತ್ತಾ? ಇವಾಗ ಎಲ್ಲರೂ ಹಂಗೆ ಒಂದು ನಾಟ್ಯವಾಡೋಣ, ಡ್ಯಾನ್ಸ್ ಆಡೋಣ ಅಂದರೆ ಚರ್ಚೇ ರೆಡಿ.
ಏನಕ್ಕೆ ಇರೋದಾ? ದೇ ಹರ್ಡ್ ದ ಗ್ರೇಸ್ ಆಫ್ ಗಾಡ್. ಅಷ್ಟೇ, ಇದೇ ನಮ್ಮ ಕೆಲಸ. ದೇವ್ರು ನಿನ್ನ ಮೇಲೆ ಕೋಪವಾಗಿಲ್ಲ, ಇದ್ದಿದ್ದಿಲ್ಲ, ಇನ್ನು ಮುಂದೆ ಇರೋದಿಲ್ಲ. ದೇವರ ಕೋಪ ನಿನ್ನ ಮೇಲಿಲ್ಲ, ದೇವರ ಕೋಪ ನಿನ್ನ ಮೇಲೆ ಇದ್ದಿದ್ದಿಲ್ಲ, ದೇವರ ಕೋಪ ನಿನ್ನ ಮೇಲೆ ಇರೋದಿಲ್ಲ. ನನ್ನನ್ನು ನೋಡುತ್ತಿರುವಂಥ, ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತವು ದೇವರ ಪ್ರೀತಿಯಿಂದ ತುಂಬಲಿ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತ ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು.